ಎಲ್ಲರಿಗೂ ನಮಸ್ಕಾರ. ಗೃಹಿಣಿಯರು ಮನೆಯಲ್ಲಿ ಪೂಜೆ ಮಾಡುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಆ ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದೇವರ ಮನೆಯಲ್ಲಿ ಇಡುವ ದೇವರ ಸಾಮಗ್ರಿಗಳನ್ನು ಹಾಸಿಗೆ ಮೇಲೆ ಇಡಬಾರದು. ಕಣ್ಣು ಕಾಣುವ ತೆಂಗಿನಕಾಯಿಯನ್ನು ಕಳಸಕ್ಕೆ ಇಡಬಾರದು. ಕೆಟ್ಟಿರುವ ತೆಂಗಿನಕಾಯಿಯನ್ನು ಕಳಸಕ್ಕೆ ಇಡಬಾರದು. ಜುಟ್ಟಿಲ್ಲದ ತೆಂಗಿನಕಾಯಿಯನ್ನು ಪೂಜೆಗೆ ಮತ್ತು ಕಳಸಕ್ಕೆ ಇಡಬಾರದು. ಕಳಸ ಇಟ್ಟ ಮೇಲೆ ಪದೇ ಪದೇ ಮುಟ್ಟುವುದು, ಸರಿಪಡಿಸುವುದನ್ನು ಮಾಡಬಾರದು. ಒಂದು ಬಾರಿ ಪೂಜೆಗೆ ಇಟ್ಟ ಹೂವು, ಹಣ್ಣು, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಮತ್ತೆ ಇಟ್ಟು ಪೂಜಿಸಬಾರದು. ಮನೆಯ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ಮನೆಯಲ್ಲಿ ದೈವ ಕಳೆ ಹೆಚ್ಚುತ್ತದೆ. ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚುವಾಗ ಮನೆಯ ಒಳಗಡೆ ಕುಳಿತು ಹಚ್ಚಬಾರದು. ಮನೆಯ ಹೊರಗಡೆ ಹೊಸ್ತಿಲಿನ ಮುಂದೆ ಕುಳಿತು ಹಚ್ಚಬೇಕು. ಪೂಜೆಯಲ್ಲಿ ಶ್ರದ್ಧೆ, ಭಕ್ತಿ, ನಿಯಮ, ನಿಷ್ಠೆಗಳನ್ನು ಪಾಲಿಸಿದರೆ ಪೂಜೆಯು ತುಂಬ ಬೇಗ ಫಲ ಕೊಡುತ್ತದೆ. ಮನೆಯಲ್ಲಿ ಪೂಜೆ ಮಾಡುವ ಸುಮಂಗಲಿಯರು ತಲೆಗೆ ಸ್ನಾನ ಮಾಡದೆ ದೇವರ ಫೋಟೋ ಮುಟ್ಟುವುದನ್ನು ಮಾಡಬಾರದು. ಪೂಜೆ ಮಾಡುವಾಗ ದೇವರ ಮನೆಯಲ್ಲಿ ಒಂದು ತಾಮ್ರದ ತಂಬಿಗೆಯಲ್ಲಿ ಶುದ್ಧವಾದ ನೀರನ್ನು ತುಂಬಿ ಇಡಬೇಕು. ಪೂಜೆಯಲ್ಲಿ ತಾಯಿ ಲಕ್ಷ್ಮಿ ದೇವಿಗೆ ಕೆಂಪು ಹೂಗಳಿಂದ ಅಲಂಕಾರ ಮಾಡುವುದು ಶ್ರೇಷ್ಠ. ಸುಮಂಗಲಿಯರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕಿ ಪೂಜೆಯನ್ನು ಮಾಡಿದರೆ ಮನೆಯು ಅಭಿವೃದ್ಧಿ ಆಗುತ್ತದೆ. ದೇವರಿಗೆ ಪೂಜೆ ಮಾಡುವಾಗ ಎಲ್ಲೋ ಗಮನ ಇಟ್ಟು ಅಥವಾ ಬೇಕಾಬಿಟ್ಟಿಯಾಗಿ ಪೂಜೆಯನ್ನ ಮಾಡಬಾರದು. ಸಂಕಲ್ಪ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತದೆ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.